ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಚೌಳಿಕಾಯಿ ಪಲ್ಯ. ಇದು ಪೂರ್ತಿ ಡ್ರೈ ಆಗಬೇಕು. ನೋಡೋಣ ಬನ್ನಿ ಡ್ರೈ ಆಗಿದೆ ಅಂತ. ಡ್ರೈ ಆಗಿದೆ. ಈಗ ಆ ಚೌಳಿಕಾಯಿ ಇತ್ತಲ್ಲ ಅದನ್ನು ಹಾಕಬೇಕು. ಈಗ ನಾನು ಹಸಿಮೆಣಸು ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸು, ಕೊಬ್ಬರಿ, ಎಳ್ಳು ಇವೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು. ಈಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಪಲ್ಯ ಕುದೀತಾ ಇದೆ. ಅದೇ ರೀತಿ ಈ ಕಡೆ ನೀರಿಟ್ಟಿದ್ದೀನಿ ರೊಟ್ಟಿ ಮಾಡೋಕ್ಕೆ ಅಂತ. ಈಗ ಫ್ರೆಂಡ್ಸ್ ನೀರು ಕುದೀತಾ ಇದೆ. ಕುದಿಯುವ ನೀರನ್ನು ಹಿಟ್ಟಿಗೆ ಹಾಕಿದ್ದೇನೆ ಫ್ರೆಂಡ್ಸ್. ನಾದಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಹಿಟ್ಟು ನಾದಿದ್ದೀನಿ. ನಾದಿ ಈ ಥರ ಉಳ್ಳಿ ಮಾಡಿಟ್ಕೊಂಡಿದ್ದೀನಿ. ರೊಟ್ಟಿ ಮಾಡಿ ತೋರಿಸ್ತೀನಿ. ಹಂಚು ಕಾಯಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಂದು ಫಸ್ಟ್ ವಿಡಿಯೋ, ಅದಕ್ಕೆ ನನಗೆ ಒಂಥರ ಭಯ ಅನ್ನಿಸ್ತಾ ಇದೆ. ಹಂಚು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ರೊಟ್ಟಿ ಮಾಡಿ ಹಾಕ್ತಾಯಿದ್ದೀನಿ ಒಂದು ಪ್ಲೇಟಿಗೆ. ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಂಚು ಕಾದಿದೆ ಫ್ರೆಂಡ್ಸ್. ಈಗ ರೊಟ್ಟಿ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಚ್ತಾ ಇದ್ದೀನಿ ಮೇಲೆ. ಆಮೇಲೆ ಒಂದು ಸ್ವಲ್ಪ ಇದಾದಮೇಲೆ ತಿರುಗಿ ಹಾಕ್ತಾಯಿದ್ದೀನಿ. ರೊಟ್ಟಿ ಬೇಯಿಸೋದು ಈ ಥರ ನೋಡಿ ಫ್ರೆಂಡ್ಸ್. ನೀವು ಯಾವ ಥರ ಬೇಯಿಸ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ. ಬಟ್ಟೆಯಿಂದ ಈ ಥರ ಹಾಕ್ತೀನಿ. ಆಯ್ತು ನೋಡಿ ಫ್ರೆಂಡ್ಸ್. ಇದು ಅದೇ ಥರ ಇನ್ನೊಂದು ರೊಟ್ಟಿ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ನೀರು ಆರಿದ ಮೇಲೆ ಮೇಲಿಂದೆಲ್ಲ ಆರಿದ್ಮೇಲೆ ಎತ್ತಿದ್ದೀನಿ. ಯೂಟ್ಯೂಬಿನ ಮಾಹಿತಿ ಇಲ್ಲ ಫ್ರೆಂಡ್ಸ್ ನಮಗೆ, ಆದರೂ ಎಲ್ಲ ನೋಡಿ ಮಾಡ್ತಾಯಿದ್ದೀನಿ. ತಪ್ಪಿದರೆ ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಉಪ್ತಾ ಇದೆ ನೋಡಿ ಫ್ರೆಂಡ್ಸ್. ರೊಟ್ಟೆ ಈ ಥರ ಉಪ್ಪಿ ಬರ್ತಾಯಿದೆ. ಚೌಳಿಕಾಯಿ ಪಲ್ಯ, ಅಗಸೆಕಾಳು ಚಟ್ನಿ, ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಕರಂಡಿ, ಬೇಳೆ ಪಲ್ಯ, ಮೆಣಸಿನ್ಕಾಯಿ. ರೊಟ್ಟಿ ಟೇಸ್ಟ್ ಮಾಡ್ತಾ ಇದ್ದೇನೆ ರೀ ನಮ್ಮ ಮಗ. ಭಾರಿ ನೋಡಿ ಬಿಡ, ಮಸ್ತಾಗೈತಿ. ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ವಿಡಿಯೋ ನೋಡಿ ಹೇಳಿ, ಕಮೆಂಟ್ ಮಾಡಿ ಯಾವ ಥರ ಮಾಡಬೇಕು ಅಂತ ಗೊತ್ತಿದ್ದವ್ರು ಇದ್ದರೆ.